ಇನ್ನು ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಬಿಜೆಪಿ ಜೆಡಿಎಸ್ನಲ್ಲಿ ನಾಯಕತ್ವ ಕೊರತೆ ಇರೋದು ಈ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ, ಅವರಲ್ಲೇ ನಂಬಿಕೆ ಇಲ್ಲದಂತೆ ಆಗಿದೆ ಅಂತ ಸಚಿವ ಈ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿರುವಂತದ್ದು. ರಾಜ್ಯಕ್ಕೆ ಜನರ ಪರ ಯೋಜನೆ ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ, ಹೀಗಾಗಿ ನಮಗೆ ಸ್ವಾಭಿಮಾನದ ಮತವನ್ನ ಹಾಕಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ನಿನ್ನೆ ನಡೆದಿರುವಂತಹ ಪರಿಷತ್ ಚುನಾವಣೆಯ ಬಗ್ಗೆ ಹೇಳಿಕೆ ಕೊಟ್ಟಿರುವಂತದ್ದು. ಹಾಗೆ ಟೀಕೆ ಮಾಡುವಂತಹ ಪಕ್ಷದ ನಾಯಕರ ಮನ ನಮಗೆ ಬಿದ್ದಿದೆ, ಇದಕ್ಕೆ ಉತ್ತರ ಬಿಜೆಪಿ ಜೆಡಿಎಸ್ನವರು ಕೂಡ ಕೊಡಲೇಬೇಕು. ಅಶೋಕ್, ವಿಜೇಂದ್ರ ಹಾಗೆ ಕುಮಾರಸ್ವಾಮಿ ನಾಯಕತ್ವಕ್ಕೆ ಸೋಲಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಕುದುರೆ ವ್ಯಾಪಾರದಂತೆ ಆಗಿದೆ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ನಾವು ಯಾರು ಸಹ ಬೇರೆ ಪಕ್ಷದವರನ್ನ ಸೆಳೆಯುವಂತಹ ಕೆಲಸ ಮಾಡಿಲ್ಲ, ನಾವು ಅಸಂವಿಧಾನವಾಗಿ ನಾವು ಗೆದ್ದಿಲ್ಲ ಅಂತ ಸಚಿವ ಈ ಬಗ್ಗೆ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿ ಅವರಿಗೆ ಮತ್ತೆ ಜೆಡಿಎಸ್ ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನ ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನ ಕೊಡ್ತಾ ಇರೋದನ್ನ ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನ ನೀಡಿದ್ದಾರೆ. ಇದು ನಮ್ಗೆ ಕೇಳೋಕ್ಕಿಂತ ಹೆಚ್ಚಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಅವರಿಗೆ ಕೇಳಬೇಕು. ಯಾವ ಪಕ್ಷಗಳು ನಮ್ಮ ಬಗ್ಗೆ ದಿನ ಟೀಕೆ ಮಾಡ್ತಾ ಇದ್ರು, ಇವತ್ತು 11 ಮತಗಳು ನಮಗ್ ಬಿದ್ದಿದೆ ಅಂದ್ರೆ ಇದಕ್ಕೆ ಉತ್ತರ ನಾವು ಕೊಡ್ಬೇಕಾ, ಅವ್ರು ಕೊಡ್ಬೇಕಾ? ಬಹಳ ಸ್ಪಷ್ಟವಾಗಿ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರ, ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನಾಯಕತ್ವವನ್ನ ಸ್ವತಃ ಬಿಜೆಪಿ ಅವರು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಎರಡೂ ಪಕ್ಷದ ಮೈತ್ರಿ ಏನಿದೆ ಅದನ್ನು ಕೂಡ ತಿರಸ್ಕಾರ ಇವತ್ತು ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರು ಮಾಡಿದ್ದಾರೆ. ಮೊದಲ ಪ್ರಯತ್ನದಲ್ಲ ಸರ್, ಬರೋಬ್ಬರಿ 11 ಮತಗಳು ಆತ್ಮಸಾಕ್ಷಿಯ ಮತಗಳು. ನೀವು ಗಮನಿಸಬೇಕಾಗಿರೋದು ಏನು ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಎಲ್ಲರೂ ಗೆದ್ದಿದ್ದು, ಮೊದಲನೇ ಸುತ್ತಿನ ಅಂದ್ರೆ ಏನ್ ತೋರಿಸುತ್ತೆ? ಇಟ್ ಇಸ್ ಅನ್ ಔಟ್ರೈಟ್ ರಿಜೆಕ್ಷನ್ ಆಫ್ ದ ಲೀಡರ್ಶಿಪ್ ಆಫ್ ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜಯೇಂದ್ರ ಅಂಡ್ ಮಿಸ್ಟರ್ ಕುಮಾರಸ್ವಾಮಿ. ಕರ್ನಾಟಕ ಕೌಂಟ್ ಆಯ್ತು ಅಂದ್ರೆ ಬಿಜೆಪಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂಗೆ ಬೇರೆ ಪಕ್ಷದ ಶಾಸಕರು ಇರ್ಬೋದು, ಬೇರೆ ಬೇರೆಯವ್ರನ್ನ ಸೆಳೀತಾ ಇದ್ದು. ಈ ಕರ್ನಾಟಕದಲ್ಲಿ ನೋಡಿ, ನಾವು ಯಾರಿಗೂ ಸೆಳೆದಿಲ್ಲ, ಏನಿಲ್ಲ. ಬಹಳ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾದಂತ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಮುಖಾಂತರ ನಾವು ಚುನಾವಣೆ ಗೆದ್ದಿಲ್ಲ, ನಾವು ಗೆಲ್ಲಕ್ಕೂ ಹೋಗೋದಿಲ್ಲ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದಾಗ ಅವ್ರು ಹಾಕಿದ್ದ ಇದು ಸೀಕ್ರೆಟ್ ಬ್ಯಾಲೆಟ್, ನೀವು ಎಲ್ಲಾನು ಕೂಡ ನೀವೇ ನೋಡಿದೀರಾ, ಲೈವ್ ನೋಡಿದೀರಾ. ಯಾರಾದ್ರೂ